ಡೆಂಗ್ಯೂ ಆರ್ಭಟಕ್ಕೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಕರುನಾಡಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ರಾಜ್ಯಾದ್ಯಂತ ಡೆಂಗ್ಯೂ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಹಾವೇರಿಯಲ್ಲೂ ಕೂಡ ಡೆಂಗ್ಯೂಗೆ 2 ಬಲಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 463 ಡೆಂಗ್ಯೂ ಕೇಸ್ಗಳ ದಾಖಲಾಗಿದೆ. 451 ಡೆಂಗ್ಯೂ ರೋಗಿಗಳು ಗುಣಮುಖರಾಗಿ ಮನೆಗೆ ವಾಪಸ್ಸಾಗಿದ್ದಾರೆ. ಆದರೆ 10 ಜನ ಹುಬ್ಬಳ್ಳಿ ಕಿಮ್ಸ್ ಸೇರಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈವರೆಗೆ ಡೆಂಗ್ಯೂಗೆ ಹಾವೇರಿ ಜಿಲ್ಲೆಯಲ್ಲಿ 2 ಬಲಿ ಎನ್ನುವ ವರದಿ ಲಭ್ಯ ಆಗ್ತಾ ಇದ್ದು, ಕರುನಾಡಿನ ಮಂದಿ ನಿಜಕ್ಕೂ ಡೆಂಗ್ಯೂ ಕಾಟದಿಂದಾಗಿ ಬೆಚ್ಚಿ ಬೀಳುವಂತಾಗಿದೆ. 463 ಕೇಸ್ ಹಾವೇರಿ ಜಿಲ್ಲೆಯಲ್ಲಾಗಿರೋದು. ಅದರಲ್ಲಿ 453 ಮಂದಿ ಗುಣಮುಖರಾಗ ಮನೆಗೆ ಹೋಗಿದ್ದಾರೆ ಅನ್ನುವಂಥದ್ದು ಸಮಾಧಾನದ ವಿಚಾರ ಆದರೂ ಕೂಡ ಉಳಿದ 10 ಜನ ಹುಬ್ಬಳ್ಳಿ ಕಿಮ್ಸ್ ಸೇರಿ ವಿವಿಧ ಆಸ್ಪತ್ರೆಗಳಲ್ಲಿ ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಜೊತೆಗೆ 2 ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ. ಹಾಗಾಗಿ ಬಹಳ ಎಚ್ಚರಿಕೆಯನ್ನು ಜನ ವಹಿಸಬೇಕಾಗಿದೆ. ಎಲ್ಲೂ ನೀರು ನಿಲ್ಲದಂತೆ ಸ್ವಚ್ಛ ನೀರಿನಲ್ಲಿ ಹಗಲ ಹೊತ್ತಿನಲ್ಲೇ ಹುಟ್ಟಿ ಬಂದು ಸೊಳ್ಳೆ ಕಚ್ಚಿದ ಪರಿಣಾಮವಾಗಿ ಡೆಂಗ್ಯೂ ಕಾಟ ಕೊಡುತ್ತೆ ಅಂತಾರೆ. ಹಾಗಾಗಿ ಬಹಳ ಎಚ್ಚರಿಕೆಯ ಸಮಯ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.